ಹಾಯ್ ಇದನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7 ಗಂಟೆ ಹಾಕಿ ಬಂದೈತೆ ನೋಡಿ. ಇವಾಗ ಎದ್ದಿನ ಜಸ್ಟ್ 6:30 ಆಗಿರ್ಬೇಕ್ರಿ. ಎದ್ದು ಲಾಗ್ ಚಲ್ಮನ್ ನೋಡಿ. ನಿನ್ನೆ ಲೇಟಾಗಿ ಮಲ್ಕೊಂಡ್ವಿ. ಅಲಾರಾಮ್ ನೋಡೇ ಇಲ್ರಿ. ಅಲಾರಾಮ್ ಹೊಡೆದೇ ಇಲ್ಲ. ಇನ್ನು ಶ್ರಾವಣಿ ಸ್ಕೂಲು ಕ್ಯಾನ್ಸಲ್ ಆಯ್ತು ನೋಡಿ. ಏನು ಮಾಡೋದು. ಇವತ್ತು ಬರ್ತಡೇ ಇದೆ ಮಮತಾ ಸಿಸ್ಟರ್ ಅನ್ನೋರು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಮತಾ ಸಿಸ್ಟರ್. 100 ಕಾಲ ಚೆನ್ನಾಗಿ ಬಾಳಿ. ಕಮೆಂಟ್ ಮಾಡಿದ್ರು ಅವರು, ವಿಶ್ ಮಾಡಿರಿ ಸಿಸ್ಟರ, ಮರಿಬೇಡ್ರಿ ಅಂತೇಳಿ. ಅದಕ್ಕೆ ಮಮತಾ ಸಿಸ್ಟರ್ಗೆ ವಿಶ್ ಮಾಡಿ ನೋಡಿ. ಎಲ್ಲರೂ ಕೂಡ ವಿಡಿಯೋ ಮೂಲಕ ಕಮೆಂಟ್ ಮೂಲಕ ವಿಶ್ ಮಾಡಿ ತಿಳಿಸ್ರಿ ಮಮತಾ ಸಿಸ್ಟರ್ ನೋಡಿ. ಇವತ್ತು ಬರ್ತಡೇ ಇದೆ ಅವ್ರದ್ದು. ಬರ್ರಿ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಬರ್ರಿ ಹೆಂಗಿರುತ್ತೆ ನನ್ನ ಲೈಫ್ ಸ್ಟೈಲು. ಚಂತನ ಮಕ್ಕಳು ಕೂಡ ಎಷ್ಟೆಲ್ಲ ಬಡ್ದಾಡಬೇಕು ಜೀವನ. ಒಂದು ಹೆಣ್ಮಗಳು ಯಾರೂ ಇಲ್ಲ, ಸಪೋರ್ಟ್ ಇಲ್ಲಾರು ಒಬ್ಬಾಕೆ ಏನೆಲ್ಲ 2 ಮಕ್ಕಳು ತೊಗೊಂಡು ಏನೆಲ್ಲ ಸ್ಟ್ರಗಲ್ ಪಡ್ತಾಳ ಅದೆಲ್ಲ ನೋಡ್ಕೊಂಬರ್ರಿ. ಇವತ್ತಿನ ನನ್ನ ವಿಡಿಯೋ ಸ್ಟ್ರಗಲ್ ವಿಡಿಯೋ ಹೆಂಗಿರುತ್ತಂತ ನೋಡ್ರಿ. ಟೈಮು ಪೋನಿ 7 ಆಗಿ ಬಂದೈತೆ. ಇವಾಗ ಎದ್ದೀನಿ ಜಸ್ಟ್. ಎದ್ದು ಲಾಗ್ ಚಲ್ಮನ್ ನೋಡಿ. ನೋಡ್ತಿರ್ಬೇಕು ಮನೆ ತುಂಬ ಸಾಮಾನು ಅಲ್ಲೇ ಬಿದ್ದವು. ಶ್ರವಣ್ ಇವಾಗ ಎದ್ದಾಗ ನೀರು ಕುಡಿಯಕತ್ತ ನೋಡಿ. ಎದ್ದು ಇನ್ನು ಅಂಗಳ ಕಸ ಹುಡುಗಿಲ್ಲ, ಏನಿಲ್ಲ ನೋಡಿ ಕೆಲಸ. ಇವತ್ತು ಯಾಕೋದು ಅಲಾರಾಮ್ ಹೊಡೆದೇ ಇಲ್ಲ ನೋಡಿ. ಅಲಾರಾಮ್ ಹೊಡಿಲ್ಲ ಇಷ್ಟು ಅರ್ಥದಾಗೈತೆ ನೋಡಿ. ಅಲಾರಾಮ್ ಹೊಡೆದ ಜಲ್ದಿ ಹೇಳ್ತಿದ್ದೆ. ಎಲ್ಲ ಬುಕ್ಕ ಪಕ್ಕ ಹೆಂಗಿಟ್ಟಾರ ನೋಡಿ ಇವ್ರು ಮನೆ ತುಂಬ. ಇನ್ನು ಮರ್ಕ ಬರೋದು ಪೇಪರ್ ಅದ ನೀವು. ಇವತ್ತು ಜಲ್ದಿ ಓದಿ ನೋಡ್ರಿಕಿ. ಕ್ವಶನ್ ಇಲ್ಲೇ ಬರ್ಕೊಂಡು ಹೋಗಿದ್ರಿ, ಆನ್ಸರು ಸಾಲೆ ಬರೀದಂತ ನೋಡಿ. ಕ್ವಶನ್ ಎಲ್ಲ ಬರ್ದ. ಇನ್ನೇ ಶ್ರಾವಣ ಬ್ಯಾಗ್ ಹೆಂಗೆ ಓದಾನ, ಬುಕ್ಕ ಹೆಂಗೆ ಓದಾನ. ಸಂಜೆನಾಗ ಆ ಕಡೆ ಈ ಕಡೆ ನನಗೂ ಸುಸ್ತಾಗ್ಬಿಡ್ತ್ರಿ. ಹಿಂಗಾಗಿ ಒಂದೇ ಟೆನ್ಷನ್ ಅಲ್ಲ, ಯಾವ್ದಾರ ಒಂದು ಜೀವನದಾಗ ಟೆನ್ಷನ್ ಬಂದು ಅಂದ್ರೆ ಹಿಂಗಾಗತ್ತೆ ನೋಡಿ. ನಿನ್ನೆ ರಾತ್ರಿ ಊಟ ಉಂಡ್ವಿ, ಸ್ವಲ್ಪ ಉಂಡು ಕೇರಿ ಮಲ್ಕೊಂಡ್ಬಿಟ್ವಿ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕು. ಶ್ರಾವಣಿ ಬ್ರಷ್ ಮಾಡಕತ್ತ ಹೊಡೆಯದ್ದು. ವೀರಪ್ಪನ ದರ್ಶನ ಮಾಡ್ಕೊರಿ. ಬರೀ ಅಂಗಳ ಕಸ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಸಿಗೋಣ. ಎಲ್ಲ ಟೈಮಿಂಗು ಒಂದೇ ಥರ ನೋಡಿ. ಶ್ರಾವಣಿ ಈಗ ಹೋಗ್ಬೇಕಾಗಿತ್ತು ಅಕ್ಕಿ. ದಿನ ಹೋಗಿರ್ತಿದ್ಲು, ಎಲ್ಲ ಕೆಲಸ ಆಗಿರ್ತಿತ್ತು. ಇವತ್ತೇನಿಲ್ಲ ನೋಡಿ. ಶ್ರವಣ ಅಪ್ಪು ಹಾಯ್ ಮಾಡಪ್ಪ. ವೆರಿ ಗುಡ್ ಮಾರ್ನಿಂಗ್ ಅಪ್ಪು. ಬಾ ಮರೆ ತೊಗೊಬಾ. ಎಷ್ಟು ಬ್ಯಾಗ್ ಪ್ಯಾಕ್ ಮಾಡಪ್ಪ. ನಿಮ್ಮ ಹಾಕೋದು ನಿಂದು ಬ್ಯಾಗ್ ಪ್ಯಾಕ್ ಮಾಡು ನೋಡ್ರಿ. ಟೈಮು 9:30 ಆಯಿತು. ಶ್ರಾವಣಿ ಕುಮಾರ ಸ್ಕೂಲಿಗೆ ಹೋದರು. ನಾನು ಕೂಡ ಆವಾಗ ವಿಡಿಯೋ ಬಂದ್ ಮಾಡ್ದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿ, ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡೆ. 8 ಗಂಟೆ ಆಯ್ತು ರೀ. 7 ಪೌಣೆ 7 ಆಗಿತ್ತು. 8 ಗಂಟೆ ಆಯಿತು. 8 ಗಂಟೆ ಅಂತ ಅವರು ಜಾಕ ಅಡುಗೆ ನಿನ್ನೆ ಸಂಜೆನ ಪಡ್ ಮಾಡ್ಬೇಕಂತ ಮಾಡಿದ್ನಲ್ರಿ. ಪಡ್ ಮಾಡಿಲ್ಲ. ಚೌಳಿಕಾಯಿ ಪಲ್ಯ ಇತ್ತು, ಮೊಸರಿತ್ತು. ಉಂತಿ ಬಿಡು ಮಮ್ಮಿ ರೊಟ್ಟಿದ್ದು. ಉಂತಿನ ಅಂದ್ರೆ ಬಿಟ್ಟೆ, ಸುಮ್ಮನೆ ಮಾತಿನ ರೊಟ್ಟಿ ಕೆಡ್ತಾವ ಅಂತೇಳಿ ಅವೇ ಒಂದು 4-5 ಸಟ್ ಆತ್ರಿ. ಪಡ್ಡು ಮಾಡಿ ಸಾಂಬಾರು ಮಾಡಿ ಹಾಕಿ ಕಳ್ಸಿದ್ದು ನೋಡಿ ಅವರಿಗೆ. ಸಾಂಬಾರು ಚಟ್ನಿ ಮಾಡ್ಬೇಕಂದ್ರೆ ಕೊಬ್ಬರಿ ಉಳ್ಳಾಗಡ್ಡಿ ಟಮಾಟೆನೂ ರುಬ್ಬಿಕೇರಿ ಸಾಂಬಾರು ಮಾಡಿದೆ. ಚಲೋ ಆಗುತ್ತೆ ಅದು. ಪಡ್ಡಿನ ಕೂಡ ದೋಸೆ ಕೂಡ ನನಗೆ ಇನ್ನು ತೊಂಗು ರೊಟ್ಟಿ ಅದಾರು ಉಣ್ಬೇಕು ರೀ. ಬೇಕಂದ್ರೆ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಉಣ್ಬೇಕು ನೋಡಿ. ಖಾಲಿ ಆಯ್ತು ಇಟ್ಟು ಮುಸ್ರಿ ಸೆಟ್ ಮಾಡೀನಿ. ಸಾಂಬಾರು ಐತೆ ರೀ. ಇನ್ನೇ ಜಸ್ಟ್ ಬಿಸಿ ಮಾಡಿ ನೋಡಿ ಸಾಂಬಾರು ಮಸ್ತ್. ಈ ದೋಸೆ ಕೂಡ ಇದ್ರ ಕೂಡ್ರಿ ಪಡ್ಡಿನ ಕೂಡ ಚಲೋ ಆಗುತ್ತೆ. ಮಕ್ಕಳು ಸ್ಕೂಲಿಗೆ ಹೋತಲ್ಲ ಕೆಡದಲ್ರಿ, ಇದು ಕೆಡದಲ್ಲ. ಹಿಂಗಾಗಿ ಇದನ್ನು ಮಾಡ್ತೀನಿ ನೋಡಿ. ನಾನು ಸ್ವಲ್ಪ ತೀರಾ ಅದಕ್ಕೂನಲ್ಲ ತೀರಾ ಗಟ್ಟಿನಲ್ಲ. ಇದಕ್ಕೆ ಏನು ಹಾಕಿನಂದ್ರೆ ಕೊಬ್ಬರಿ ಟಮಾಟೊ ಉಳ್ಳಾಗಡ್ಡಿ ಮಿಕ್ಸರ್ಗೆ ಹಾಕಿ ಮಾಡೋದು ನೋಡಿ. ಸಕ್ಕತ್ತಿರುತ್ತೆ ಟೇಸ್ಟ್. ಇದ್ರ ಕೂಡ ಅನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅನ್ನ ರಾಲಿ ಇಲ್ಲಿ ಚಪಾತಿ ಕೂಡ ಮಸ್ತ್ ಇರ್ತದೆ. ರೊಟ್ಟಿ ದೋಸೆ ಎಲ್ಲ ಕೂಡ ಕಾಂಬಿನೇಷನ್ ಆಗುತ್ತೆ ನೋಡಿ. ಇದು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ. ಇವಾಗ ಅಡುಗೆ ಮನೇನು ಇನ್ನೊಂದು ಸ್ವಲ್ಪ ಬಾಂಡೆ ಅದಾವು. ಬಾಂಡೆ ತಿಕ್ಕೋಬೇಕು. ಆಮೇಲೆ ತಿಕ್ಕೋತೀನಿ ಉಸು ಬಾಂಡೆ. ಇದು ಕಸ ಗುಡಿಸಿ ಜಾಕ ಮಾಡ್ತೀನಿ. 9 ಆಗೈತಿ. ಒಲಿಗೆ ಮಾತ್ರ ಅಷ್ಟದ ನೋಡಿ ಒಲಿವು. ಇವತ್ತು ಇಷ್ಟು ನೈಟಿಗಳು ಕ್ಲಿಯರ್ ಮಾಡ್ಕೊಂಡು ಒಂದಿಷ್ಟು ಡ್ರೆಸ್ ಬಂದವು. ಆಮೇಲೆ ತೋರಿಸ್ತೀನಿ ರೀ. ಇಷ್ಟಕ್ಕೂ ಡ್ರೆಸ್ ಹಿಡಿಯೋದವು. ಇದಿಷ್ಟು ನಮ್ಮದು ಒಂದೊಂದು ತ್ರಾಸ ಇರ್ತೈತಿ.
ಇದರ ಒಳಗನೆ ಜನಗಳು ಸುಮ್ಮನೆ ನಮ್ಮ ಪಾಡಿ ನಾವು ಮಾಡ್ಕೊಂಡು ತಿನ್ನಕತ್ತೀವಿ ಅಂದ್ರೂ ಸುಮ್ಮ ಬಿಡಲ್ಲ. ಬರ್ತಾರೆ ರೊಕ್ಕ ಕೊಡ್ರಿ, ರೊಕ್ಕ ಕೊಡೋಂತ ಬರ್ತಾರೆ. ರೊಕ್ಕ ಎಲ್ಲಿಂದ ಕೊಡ್ಬೇಕು ರೀ? ಏನು ನೀ ವ್ಯಾಪಾರ ಮಾಡ್ತೀವ, ನಿನ್ನ ಕಡೆ ಇರ್ತಾವೆ, ಬಂದಿರ್ತಾವೆ, ವ್ಯಾಪಾರ ಆಗಿಲ್ಲನು, ಅಷ್ಟು ಇಲ್ಲನು ಇಷ್ಟು ಇಲ್ಲ ಅಂತ ಕೇಳ್ತಾರೆ. ಯಾಕೆ ನೀವೇನಾರ ಮೊದಲು ದುಡ್ಡು ಕೊಟ್ರಿ? ಜಾಡಿಸ್ಬಿಟ್ಟು ನೋಡಿ, ನಂದು ಏನೋ ಒಂದು ಟೆನ್ಷನ್ ತಿಳಿಯಾಗ ಜಾಡಿಸ್ಬಿಟ್ಟೆ. ಅಲ್ಲ, ನನ್ನ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋತೀರಿ? ಬರ್ತೀರಿ, ರೊಕ್ಕ ಕೊಡ್ರಿ. ಅಮಾಸಿದನ ಒಬ್ಬೇಕಿ ಹಿಂಗೆ ಅಂಡತನ ಮಾಡಿ 500 ರೂಪಾಯಿ ಇಸ್ಕೊಂಡು ಹೋದ್ರಿ. ಹಾಂ, ಇಲ್ಲವ ಅಂದ್ರೂ ಅಮಾಸಿ ದಿನ ಹೆಚ್ಚಲ್ಲಿ ರೊಕ್ಕ ಕೊಡಬಾರ್ದ್ರಿ. ಇಲ್ಲವ ಅಂದ್ರೂ ಬಬ್ಲೇಶ್ವರಕ್ಕೆ ಹೋಗ್ತಾರೆ, ದೇವ್ರಿಗೆ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ, ಸುಳ್ಳು ಹೇಳ್ತಾರೆ. ಬಬ್ಲೇಶ್ವರಕ್ಕೆ ಹೋಗಲಿಲ್ಲ, ಬೀಳಿಲ್ಲ ದೇವ್ರಿಗೆ. ನಮ್ಗೆ ದೇವ್ರನ್ನ ಏನಾಗ್ತದೆ, ದೇವ್ರ ವಿಷಯ ಕೈಯಿಲ್ಲ ಇಟ್ಕೊಂಡು ಇಲ್ಲ ಅನ್ಬಾರ್ದು ಅಂತೇಳಿ ಕೊಟ್ಬಿಟ್ಟೇನಿ ರೀ ನಾ ಅಮಾಸಿ ದಿನ. ಅಲ್ಲಿಂತ ಆಯ್ತು, ಅವತ್ತ ಇದು ಹೆಚ್ಚೈತೆ ನೋಡ್ರಿ. ಹತ್ತವ್ರಿ ಜನ ಸರಿ ಇಲ್ಲ. ಆಕೆ ನಾನು ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋತೀರವ? ಬರ್ತೀರಿ, ರೊಕ್ಕ ಕೊಡ್ರಿ ಅಂತೀರಿ. 20,000 ರೂಪಾಯಿ ಸಾಲಿ ತುಂಬಬೇಕು ಒಬ್ರದ್ದು, ಕೊಡ್ರಿ ಹೊಡೋನು ಅಂದು ನಾನು. ಹೌದವ ಅದಕ್ಕೆ ಹೋದರು. ಈ ಕಡೆ ಈಗ ನಮಗೇನು ತಲೆಯಾಗ ನೋವು ಟೆನ್ಷನ್ ಇರ್ತಾವೆ. ಇದು ಮಾಡಿದ್ರೆ ಹೆಂಗಾಯ್ತು, ಅದು ಮಾಡಿದ್ರೆ ಹೆಂಗಾಯ್ತು, ಯಾವಾಗ ಮಾಡಬೇಕು ಯಾವಾಗ ಬಿಡ್ಬೇಕು ಅಂತ ನಮ್ದು ಇರ್ತೈತಿ. ನಡ್ಬರ್ಕ್ ರೊಕ್ಕ ಕೊಡವ ಬರ್ತಾರೆ ಮೆಲ್ಲಕ ಬಂದು, ಬಟ್ಟೆ ವ್ಯಾಪಾರ ಚಲೋ ಐತೆ ನೋಡವ, ಸೀರೆಗಳು ಮಸ್ತ್ ಅಂದಿ ನೋಡವ, ಲಂಗಗಳು ಮಸ್ತ್ ಅಂದಿರ್ಕಾಡು, ಏನರ ತೋರಿಸ್ಲಿ ಅಂತಲಿ ಮಾಡಿ ಅಂತೀನಿ. ಇಲ್ಲವ ಒಂದು ರೊಕ್ಕ ಬೇಕಾಗ ನೋಡವ ಅಂತ ಅನ್ನೋದು. ವ್ಯಾಪಾರ ಆಗುತ್ತಲ್ವೇ, ಲಾಭ ಐತಲ್ವೇ ಅಂತ ಕೇಳೋದು ಮಾತು ನಮ್ಮನ್ನ. ಯಾವ ವ್ಯಾಪಾರ ಆಗುತ್ತೆ, ಯಾವ ಲಾಭ ಆಗುತ್ತೆ? ಗಂಟೆ ಕೊಡ್ರಿ ಸಾಕು ಅನ್ನಂಗೆ ಅನಿಸಿರ್ತೈತಿ. ಬಟ್ಟೆ ವ್ಯಾಪಾರ ಮಾಡಿದ್ರೆ ಗೊತ್ತಿರುತ್ತೆ ರೀ ಇದು, ಈ ಕಷ್ಟ ನೋವು ಏನಂತೇಳಿ. ನೋಡೋರಿಗೆ ಏನೈತಿ, ಆಕೆ ಬಟ್ಟೆ ಮಾರ್ತಾಳ, ವ್ಯಾಪಾರ ಆಗುತ್ತೆ, ಲಾಭ ಐತಿ, ಅದಕ್ಕೆ ಮಾಡ್ತಾ ಅನ್ನಂಗೆ ನೋಡೋರು ಕಣ್ಣಿಗೆ ಆಗುತ್ತೆ. ಅದ್ರ ಅನುಭವಿಸ್ತಾರಿಗೆ ಗೊತ್ತಿರುತ್ತೆ ನೋವು. ಅನುಭವಿಸ್ಲಿಕ್ಕೆ ಹಂಗೆ ಗೊತ್ತಾಗಲ್ರಿ ಅದು ಯಾವುದೂ ನೋವು. ನೋಡಿರಿ ಇಷ್ಟೆಲ್ಲ ಆರ್ಡ್ರ್ ಬಂದು ಶ್ರವಣಕುಮಾರ ಸ್ಕೂಲಿಗೆ ಕಳ್ಸಿಂದ ಪಾಪ ಅವ್ರಿಗೆ ಫೋನ್ ಹಚ್ಚಿ ಫೋಟೋಸ್ ಹಾಕಿ ಇಷ್ಟೆಲ್ಲ ಆರ್ಡ್ರ್ ತೊಗೊಂಡಿನಿ. ಈ 4 ನೈಟಿ ಆರ್ಡ್ರ್ ಕೊಟ್ಟರು, 4 ಲಂಗ ಆರ್ಡ್ರ್ ಕೊಟ್ಟರು. ಇನ್ನೊಂದಿಷ್ಟು ಲಿಸ್ಟ್ ಮ್ಯಾಗ ಇಷ್ಟಿಟ್ಟು ನೋಡಿ, ಅವಿಷ್ಟು ಆರ್ಡ್ರ್ ಬಂದಾವು. ಅಷ್ಟು ಪ್ಯಾಕಿಂಗ್ ಆಗಬೇಕು. ಏನು ನೋಡ್ರಿ, ನಮ್ಮಿಂದ ಇರ್ತೈತೆ ಅಂತೀನಿ ಎಲ್ಲ ಒಟ್ಟು ಕಾಡೋದು. ಶ್ರವಣಿಗೆ ಒಂದು ಒಟ್ಟು ನುಸಾಕತ್ತೈತೆ ಅಂತ ಸರ್ ಫೋನ್ ಮಾಡಿದ್ರು. ಈಗ ಟೈಮು 1 ಗಂಟೆ ಆಗ್ಬೋದೈತೆ, ಇನ್ನೂ ಜಾಕಿಲ್ಲ, ಊಟಿಲ್ಲ. ಇವತ್ತು ಗುರುವಾರ. ಇವಾಗ ಮುದ್ದೆ ಬಾಳಕ್ಕೆ ಹೋಗ್ಬೇಕ್ರಿ. ಹೋಗಿ ಶ್ರವಣಿ ಕರ್ಕೊಂಬರ್ಬೇಕು. ಬರಾಗ ಹಂಗೆ ದವಾಖಾನಿಗೆ ತೋರ್ಸ್ಕೊಂಬರ್ಬೇಕು. ಒಟ್ಟು ಯಾಕೆ ನುಸಾಕತ್ತೈತೆ ನೋಡಿ, ಆರಾಮಿಲ್ಲ ನೋಡ್ರಿ. ಶ್ರವಣಿ ಕರ್ಕೊಂಬಂದು ಊಟ ಮಾಡಿದೆ. 3 ಗಂಟೆ ಕುಂಡಿ ನೋಡಿ ಇವತ್ತು. ಇಷ್ಟೆಲ್ಲ ಬುಕ್ಕಿಂಗ್ ಬಂದವ್ರಿ. ಇಷ್ಟು ಪ್ಯಾಕಿಂಗ್ ಮಾಡಬೇಕು, ಒಂದು ವಿಡಿಯೋ ಮಾಡ್ಬೇಕ್ರಿ. ಏನೆಲ್ಲ ತೊಗೊಂಡಾರ, ಯಾವ ಊರ್ಲಿಂತ ತೊಗೊಂಡಾರ ಅಂತ ಅದನ್ನು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ರೇಖಾ ಟೈಲರಿಂಗ್ ಚಾನಲ್ಗೆ ಹಾಕಿ ನೋಡಿ. ಪ್ಯಾಕಿಂಗ್ ಮಾಡೋದು, ಯಾವ ಊರವರು ಏನೇನು ತೊಗೊಂಡಾರ, ಅವ್ರಿಗೆ ತುಂಬ ಇಷ್ಟು ಆನ್ಲೈನ್ ಆರ್ಡ್ರ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ 5-6 ಮಂದಿ ಸಿಸ್ಟರ್ ಅದೀರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಬ್ರು ಅಮ್ಮ ಮಾತ್ರ ಶ್ರವಣಕುಮಾರಿಗೆ ಏನಾರು ಕೊಡಿಸಮ್ಮ ಅಂಥೇಳಿ 600 ರೂಪಾಯಿ ಹಾಕಿದ್ರಿ. ಅವರು 600 ರೂಪಾಯಿ ಹಾಕಿ ಜಸ್ಟ್ ನಿಂತೀನಿ ನೋಡಿ. ಮುಂದೆ ಇವತ್ತು ಗುರುವಾರ ರಾಯರ ಅನುಗ್ರಹ ಅಂತಿರೋ, ರಾಯರ ಆಶೀರ್ವಾದ ಅಂತಿರೋ, ರಾಯರು ಯಾವ ರೂಪದಾಗಾರ ಬರ್ತಾರಂತಾರಲ್ಲ, ಸುಳ್ಳಲ್ಲ. ಇವತ್ತು ನಿಜವಾಗ್ಲೂ 1 ರೂಪಾಯಿ ಇದ್ದಿದ್ರಂತ ಆಕ ಇರ್ಲಾರಂಗ ನಾ ಹೆಂಗೆ ಮಾಡಬೇಕು ಅಂತ ಚಿಂತೆ ಮಾಡ್ಕೋತ ಕುಂತಾಗ ಇಷ್ಟು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರು. ಇವು ಸೀರೆಗಳೇನೈತೆ ಮೊದಲು ನನ್ನ ತಾಕ ಏನು ತೊಗೋತಿದ್ರಲ್ಲ ಆ ಸಿಸ್ಟರ್ ನಂಬರ್ ಇದ್ದು, ಅವರು 3 ಸೀರೆ ತೊಗೊಂಡಾರ. ಇದು ಏನೈತೆ ನಾನು ಇದು ಕಳಿಸ್ತೀನಿ ಅಂತ ಹೇಳಿದ್ ನೋಡಿ ಅವ್ರಿಗೆ. ಶ್ರಾವಣಿ ಮುನ್ಯಾಗ ಗುಳ್ಳೆದಾಗ ನಂಗೆ ಖುಷಿಯಾಗಿ ಒಂದು ವಿಷಯ ಹೇಳಿದ್ದೆ. ಅವ್ರು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದರು. ಗುಳ್ಳೆ ಆಪ್ರೇಷನ್ ಆಗಲ್ಲ, ದೇವ್ರ ಪುಣ್ಯ ಅಂತ ಹಂಗೆ ಉದುರ್ತಾರೆ, ಅದಕ್ಕೆ ಖುಷಿ ಪಟ್ಟಿರಿ ಅಂತೇಳಿ ಕಮೆಂಟ್ ಮಾಡಿದ್ರು. ಅದಕ್ಕೆ ಅವರಿಗೆ ಈ ಸೀರೆ ಕಸಾಕತ್ತೀನಿ. ಈಗ ಇಲ್ಲಿ ಆರ್ಡ್ರ್ ಹಾಕಾಕೋತ್ನಲ್ಲ, ಇವಾಗ ಕಸಾಕತ್ ನೋಡಿ. ಒಂದೇ ಸೀರೆಗೆಲ್ಲ ಆರ್ಡ್ರ್ ಹಾಕಾಕೋಲ್ಲ ಅಂತ ಹೋಗಿದ್ದಿಲ್ಲ. ಇವೆಲ್ಲ ಸೀರೆಗಳಿಗೆ ಆರ್ಡ್ರ್ ಹಾಕಬೇಕು. ಲಂಗಗಳು ತೊಗೊಂಡಾರ, ಲಂಗ ನೈಟಿ ಮಸ್ತ್ ಬರ್ತಾವ್ರಿ. ಕ್ವಾಲಿಟಿ ಮಾತ್ರ ಸಖತ್ ಬರ್ತಾವೆ. ಅವು ಇಷ್ಟು ಲಂಗ ಮೊದಲು ತೊಗೊಂಡಾರಿ. ಲಂಗ ಕಲರ್ಗಳಿದ್ದು ಅಂಥೇಳಿ ಇಲ್ಲಾರ ಕಲರ್ ತೊಗೊಂಡ್ರಿ. ಇವು ಇಷ್ಟು ದೊಡ್ಡ ಪೀಸ್ ಲಂಗ, ದೊಡ್ಡ 8 ಪೀಸಿನ ಲಂಗ, 6 ಲಂಗ ಸೇಲ್ ಆಗ್ಯಾವ ರೀ. 4 ನೈಟಿ ಸೇಲ್ ಆಗ್ಯಾವು. ಇನ್ನೂ ಕೊಡೋರು ಅದಾರ, ಅಮೌಂಟ್ ಬಂದಿಲ್ಲ ರೀ. ಇಷ್ಟು ಅಮೌಂಟ್ ಬಂದಾವು. ಇಷ್ಟು ಕೊರಿಯರ್ ಮಾಡಬೇಕು. ಶ್ರಾವಣಿ ಕೂಡ ಬಂದು ಅವು ಚಿತ್ರ ಜೆರಾಕ್ಸ್ ಮಾಡ್ಕೊಂಬಂದಿದ್ದೀವಿ ರೀ. ಅವ್ನು ಹಚ್ಚಾಕತ್ತಾವ ಹೊಡಿ ಇಲ್ಲಿ. ಕಲರ್ ಪ್ರಿಂಟ್ ಆದ್ರೆ ಎಷ್ಟು ರೂಪಾಯಿ ಅಮ್ಮ? ಕಲರ್ ಪ್ರಿಂಟರ್ ಒಂದೊಂದಕ್ಕೆ 5 ರೂಪಾಯಿನ ಕಲರ್ ಪ್ರಿಂಟರ್? ಯಾಕೆ ಅವನ ಕಲರ್ ಪ್ರಿಂಟ್ ಮಾಡಿಸ್ಕೋಬೇಕಿಲ್ಲಮ್ಮ?
₹5 ಕ್ಯಾಂಟು ಜೆರಾಕ್ಸ್ ಕಲರ್ ಪ್ರಿಂಟ್ ಮಾಡಿಸ್ಕೋಬೇಕಿಲ್ಲ. ಯಾಕೆ ಹೋದ್ರದ್ದು ರೊಕ್ಕ ಏನಾಯ್ತು? ಮತ್ತು ಟೀಚರು ಪ್ರಿಂಟ್ ಬೇಕವ, ಇದು ಕಲರ್ ಪ್ರಿಂಟಿಂದ ಬೇಕಂದ್ರೆ ಯಾಕಾಗಲ್ಲ, ಮಾಡ್ತಾರಮ್ಮ ಅನ್ಬೇಕಿಲ್ಲ. ಸುಳ್ಳು ಹೇಳ್ತೀನು? ನಮ್ಮೂರ ಮಾಡ್ತಾರಲ್ಲಮ್ಮ ಟೀಚರ್. ಇಲ್ರಿ ಟೀಚರಿ, ಪ್ರಿಂಟ್ ಮಾಡಿದ್ರೆ ₹5 ಒಂದು, ಪ್ರಿಂಟ್ ಮಾಡ್ಲಿಕ್ಕೆ ₹5 ಕ್ಯಾಂಟ್ ಅಂದರು. ನಾವು ರೊಕ್ಕ ಉಳಿಸೋ ಕೆಲಸ ಮಾಡೀವ್ರಿ ಅನ್ಬೇಕು. ಈಗ ನಾ ಈಗ ಕೊಟ್ಟಿದ್ನಿಲ್ಲ ರೊಕ್ಕ. ನಾನು ಎಷ್ಟು ಕೊಟ್ಟು ಕಳಿಸಿದ್ದೆ? ₹35 ಕೊಟ್ಟು ಕಳಿಸಿದ್ದು ನಿನಗೆ. 45ನಾ? ₹40 ಆಗ್ತೈತಿ ಎಂಟಕ್ಕೆ. ₹5 ಒಂದಂದ್ರೆ ₹10 ಎರಡು, ₹10 ಎರಡು ಅಂದ್ರೆ ಮಾಡ್ಸಮ್ಮ ಬಿಡೋಕಿಲ್ಲ. ನಾ ₹5 ಉಳಿತಿತ್ತು, ಗಮ್ ತೊಗೊಂಬರೋಕು. ಅಲ್ಲಿಗೆ ಕರೆಕ್ಟ್ ಆಗ್ತಿತ್ತಿಲ್ಲ. 45 ಹೋಗೋದ್ರಾಗ ಬರೀ ₹10 ಖರ್ಚು ಮಾಡ್ಕೊ ₹35 ಹೊತ್ತಿಂದ ಹೊಡಿಕಿ. ಹೊಟ್ಟೆ ಕರೆಯೋ ಕಡಿಯಾಕತ್ತಿತ್ತ. ಅದೇ ತೆಗಿಬೇಡ ಅಂದ್ರೆ ಮಮ್ಮಿ ನೀ ಅದೇ ತೆಗಿಬೇಡ ಅಂತಿ. ನನ್ನ ಕಷ್ಟ ಅರ್ಥ ಮಾಡ್ಕೋತಿ. ನಾ ಇಲ್ಲಿ ಯಾವ ಪರಿಸ್ಥಿತಿ, ನೀ ಫೋನ್ ಹಚ್ಚಿದಾಗ ಯಾವ ಪರಿಸ್ಥಿತಿಯಾಗಿದ್ದು ಗೊತ್ತು ನಾನು. ಮತ್ತು ನೀನು ಚೆಂತಕ್ಕೆ ಅದೇ ತೆಗಿಬೇಡ ಅಂತಿ. ನೋಡ್ರಿ ಆಕೆಗೆ ಅಸಹ್ಯ ಆಕತ್ತೈತಿ. ಹೊಟ್ಟೆ ಕಡಿದಿಲ್ಲ ಏನೂ ಇಲ್ಲ ರೀ. ಆಕೆಗೆ ಏನು ಅನ್ಸೈತನ ಬೇಸರ ಆಗಿತ್ತಂತ. ಇನ್ನು ಬೇಸರ ಸ್ಕೂಲರ ಬಿಡಬೇಕು. ಮಧ್ಯಾಹ್ನ ಊಟ ಉಂಡಿಲ್ಲ ಶ್ರಾವಣಿ ಅಂತ. ಯವ್ವ ನಗ್ಬೇಕಳು ನನಗೆ. ನೀನು ಫೋನ್ ಹಚ್ಚಿದಾಗ ಅವಳು ಬಂದಿತ್ತು. ಈಗ ನೀನು ನೋಡಿ ನಗು ಬರೋದು. ಆ ಹುಡುಗಿ ಹಾಕಿ ನೀನು ಕ್ಲಾಸ್ಮೇಟ್ ಯಾವ? ನೀನು ಹಾಕ್ನೇನ ಹೆಂಗತ್ತ ಏನಂತ? ನೈಟಿ ಹೊಲಿಯಾಕತ್ತೀನಿ. ಹೊಲದ ಕೇರಿ ಮಸ್ತ್ ಸಿಗೋಣ. ಟೈಮು 5 ಹಾಕಿ ಬಂದೈತೆ ನೋಡಿ. 4:15 ಮ್ಯಾಗ ಆಗೈತೆ ನೋಡಿ ಟೈಮ್. 3ಕ್ಕೆ ಬಂದು ಹಂಗೆ ಯಾವ ನೈಟಿ ಬರಗ ಟಿಚ್ ಮಾಡಿದ್ನ ನಿನ್ನೆ. ಅವ್ರ ಮೈಯಾಗ ಕಾಲ ಹಿಡಿದು ಕೊಟ್ಟೆ. ಅವ್ರು ಹೋದ್ರು. ಉಸಿ ಹಿಡಿದ್ರ ತಂತೆ ಉಸಿ ಎತ್ತಿಟ್ಟೆ. ಬಾಂಡೆ ತಿಕ್ಕಿ ಬಟ್ಟಿದವ್ರಿನ ಮಾಡಾಗೈತೆ ನೋಡಿ. ಈ ಕಡೆ ಮಕ್ಕಳು ಇವೆಲ್ಲ ನಾವು ದಾಟ್ಕೊಂಡ ಬಂದೀವ್ರಿ. ಈ ಥರ ಮಾಡಿ ಮಕ್ಕಳನ್ನ ನೋಡಿ. ನಮ್ಮ ಶ್ರಾವಣಿ ಹಿಂಗೆ ಮಾಡಿದ್ದಿಲ್ಲ. ಈ ಸಲ ನೋಡಿ ಫಸ್ಟ್ ಟೈಮ್ ಮಾಡಿದ್ದು. ಇನ್ನೇಮ್ ರಿಪೀಟ್ ಆಗಲ್ರಿ ಇದು. ಆಗುತ್ತಾ ನೋಡಿ ಪಕ್ಕ ನೇಮ್ ರಿಪೀಟ್ ಆಗತ್ತಿದು. ನಾಳೆಗೂ ಐತಲ್ಲ. ನಾನು ತಲೆ ಹೊಡ್ಯಾಕತ್ತೈತಿ ರೀ ಏನು. ಹಿಂಗ ನನಗೆ ಹೊಟ್ಟೆ ಕಡಿಯಾಕತ್ತೈತಿ ರೀ ಏನು. ಮತ್ತು ಚಲೋನು ಮಮ್ಮಿ ಜೀವ ತಿಂದಂಗೆ ಅದು. ಅವ್ರೇನು ಬಿಡು ಫೋನ್ ಹಚ್ಚೋದು. ನಾ ಬರ್ಬೇಕು ಇಲ್ಲಿಂದ ತಾಲಿ ಬರ್ಬೇಕು ನಿಮ್ಮ ಸಾಲಿ ಬಂದು ಕರ್ಕೊಂಬಿಡು. ಮತ್ತು ಮಾಡಿ ಅಲ್ಲಿ ಅವಸರ ಈ ಮಾಡಿದಕ್ಕೆ ಏನು ಮಾಡ್ಬೇಕು? ಆಯ್ತಾ ಇನ್ನೇ ಮಾಡಲ್ಲ. ಕ್ಷಮಿಸೀನಿ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸೀನಿ. ಬರೀ ಹೋಮ್ವರ್ಕ್. ಕಾಮಿಡಿ ಹುಡ್ರ ಅದಾವ್ರಿ. ನಾ ಸ್ವಿಮ್ಮಿಂಗ್ ಕಾಮಿಡಿ ಹಿಡ್ದೆ. ಹೋಯ್ ಯಾಕೆ ಪುಟ ನೈಟಿ 2 ಲಂಗ ಕರೆಕ್ಟಾಗಿ ಟಿಚಿಂಗ್ ಮಾಡಿಟ್ಟೀನಿ. ಮತ್ತು 2 ನೈಟಿ ಟಿಚಿಂಗ್ ಮಾಡಿಕೊಟ್ಟೆ ಅವ್ರಿಗೆ. ಮೈಯಾಗೆಲ್ಲ ಟಿಚ್ ಮಾಡಿಟ್ಟಿದ್ದೆ. ಮತ್ತು ಲೂಸ್ ಆಗಿದ್ದು ಮೈಯ ಲೂಸ್ ಆಗಿದ್ದು ಕಾಲ ಮಡ್ಚಿದ್ದು ಮಾಡಿಕೊಟ್ಟೆ. ಅಷ್ಟು ಇಲ್ಲ ಆನ್ಲೈನ್ ಹೋಗೋದವ್ರಿ. ಈಗ ಅಡ್ರೆಸ್ ಬರೆದು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಅಡುಗೆ ಮಾಡ್ಬೇಕ್ರಿ. ಈಗ ಇಲ್ಲೇ ಮಳೆ ಬರಾಕತ್ತೈತೆ ರೀ. ಟೈಮು 8 ಗಂಟೆ ಆಗೈತೆ. ಸಾಂಬಾರು ಐತೆ, ಒಂದು ಅನ್ನ ಮಾಡಿದರೆ 2 ರೊಟ್ಟಿ ನೋಡಿ ಇಷ್ಟು ಮಾಡಿಬಿಡ್ತೀನಿ. 7:45 ಗಂಟೆ ಹಾಕಿ ಬಂದೈತೆ ನೋಡಿ ಟೈಮು.
ಶ್ರವಣ ಹೋಮ್ವರ್ಕ್ ಆತಾ ಮನೆ ತೊಗೊಂಡು ಆಡಾಕತ್ತ ನೋಡಿ ಆಟ ಆಡಾಕತ್ತ ಮನೆ ತೊಗೊಂಡು ಎಂಟು ಕಾಲ್ನಾಗ ಒಂದು ಕುಂಟೆ ಎತ್ತು ಬಂದೈತೆ ಜೋಳ ನೀಡ್ರಿ ಹಾಂ ಶ್ರಾವಣ ಎಂಟು ಕಾಲ್ನಾಗ ಒಂದು ಕುಂಟೆ ಎತ್ತು ಬಂದೈತೆ ಜೋಳ ನೀಡ್ರಿ ಇಷ್ಟು ಪ್ಯಾಕಿಂಗ್ ಅದಾವ ರೀ ಶ್ರಾವಣಿ ಹಾಕಿ ತೆಗಿಡು ಅಂದ್ರೆ ಹಿಂಗೆ ಇಟ್ಟಾವಡಿ ಪ್ರತಿಯೊಂದು ಪ್ಯಾಕಿಂಗ್ ಮಾಡಾಗ ಮತ್ತು ವಿಡಿಯೋ ಮಾಡ್ತೀನಿ ಅದನ್ನು ಬರ್ರಿ ಇವಾಗ ಅಡುಗೆ ಮಾಡ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡಿ ನೋಡಿ ಮಧ್ಯಾಹ್ನದಾಗ ಅಡುಗೆ ಮಾಡಿ ಗ್ಯಾಸ್ ತಾಗೈತೆ ನೋಡಿ ನೀವೊಂದು ಎತ್ತೊಂದೇವು ಎಂಟೆತ್ನ್ಯಾಗ ಒಂದು ಕುಂಟೆ ಎತ್ತು ಬಂದೈತೆ ಜೋಳ ನೋಡ್ರಿ 8 ಕಾಲ್ನಾಗ ಕುತ್ತಿಗೆ ಬಂದೈತೆ ಎಂಟೆತ್ನ್ಯಾಗ ಒಂದು ಕುಂಟೆ ಎತ್ತು ಬಂದು ಜೋಳ ನೋಡ್ರಿ ಎಂಟೆಂಟ್ನ್ಯಾಗ ಓ ಹಾಂ ಪುಟ್ಟಕ್ಕ ಎಷ್ಟು ದಿನ ಆಯಿತು ಬರ್ಲಾಗ್ಯಾರಿ ಅಂತ ಮಿಸ್ ಮಾಡ್ಕೊಳಕತ್ತಿದ್ರಿ ಇವತ್ತು ಬಂದು ಮಾಡ್ಯಾ ತೋರ್ಸಂಬಂದು ಪುಟ್ಟಕ್ಕ ಬಾ ಮ್ಯಾಕ ತೋರ್ಸಂಬಂದಿ ಅಂಗಡಿ ಬಂದ್ ಮಾಡ್ಕೊಂಬಂದಿ ಈಗ ಡೋನ್ ಅದು ಏನಾಯ್ತು ಗೋಲ್ಡ್ ಬರ್ತೈತಿ ಚಂದ ಕಾಣ್ತದೆ ಒಂಥರ ಈಗ ಗೋಲ್ಡನ್ ಗೋಲ್ಡ್ ಬರ್ತೈತಿ ಸಿಂಪಲ್ ಆಗಿ ಎಲ್ಲಿಗಾರ ಹೋಗಾಕ ಉಟ್ಕೊಳಕ ಸಕ್ಕತ್ ಕಾಣ್ತಾವು ನಿಮ್ಗೆ ಯಾವುದಾದ್ರೂ ಯಾವ ಕಲರ್ ಬೇಕಂತ ಇನ್ನೊಂದು ಕಲರ್ ಐತ್ರಿ ಇಂಥ ಸೇಮ್ ಬೇಕಂದ್ರು ಐತ್ರಿ ಆದ್ರೆ ಜಲ್ದಿ ಬುಕ್ಕಿಂಗ್ ತೊಗೋಬೇಕ್ರಿ ವಿಡಿಯೋ ಹಾಕಿದ ತಕ್ಷಣ ನೀವು ಆಮೇಲೆ ಇದು ಮಾಡಿದಾತು ಕೊಟ್ಟಿದ್ದು ಶರಗ್ ನೋಡಿ ಶರಗನು ಬಾಂದಿನಿ ಕಲರ್ ಒಳಗೆ ಹೋತ್ ಯಾ ಪುಟ್ಟಕ್ಕ ಕೇಳಿದೇವು ಜಗಳ ಹಾಂ ಹೊರಗೆ ಹಾಕಿದಾರ ಬ್ಯಾಡ ಅಂತ ಜಗಳ ಮಾಡಿದಾರ ಬೇಕಂತ ಆ ಪುಟ್ಟಕ್ಕ ಹೆಂಗೆ ಹೇಳಿದ್ರು ಹೊರಗೆ ಹಾಕಿದಾರ ಬ್ಯಾಡ ಅಂತ ಜಗಳ ಮಾಡಿದಾರ ಎಷ್ಟು ಜೀವದ ನೋಡ ಆಕಿ ಮ್ಯಾಗ ಹಾಂ ನೋಡಿ ಎಟ್ ಬಟ್ ಮಾಡ್ತಾನ ಪುಟ್ಟ ಆ ಟೈಮ್ ಅವು ಇಬ್ಬರನ್ನ ಹಾಕಲ್ಲ ಒಬ್ಬರನ್ನ ಹಾಕ್ಬೇಕು ಕಾಯ ಗುರುರಾಯ ಬಿಡದ ನನ್ನ ಕೈ ನೋಡ್ರಿ ಅಡುಗೆನೂ ಆಯಿತು ಊಟನೂ ಆಯಿತು ಟೋಟಲ್ ಆಗಿ ಎಷ್ಟು ಆರ್ಡ್ರ್ ಬಂದಿದ್ದು ಅಷ್ಟು ನೋಡ್ಕೊಂಡು ಬರ್ಕೊಂಡು ನೋಡಿ ಒಂದು ಎಷ್ಟು ಭಾಳ ಬಂದಾವ ಬಿಡ್ರಿ ಆರ್ಡ್ರು ಜಗ್ಗಿ ಬಂದವು ತುಂಬ ಖುಷಿ ಆಕತ್ತೈತೆ ಅಷ್ಟು ಕೂಡ ಈ ಪ್ಯಾಕಿಂಗ್ ಮಾಡ್ಕೋಬೇಕು ಕದನ ಹಾಕೊಂಬಂದ ಶ್ರಾವಣ್ ಕುಮಾರ್ ಮಲ್ಕೊಂಡನ ಶ್ರಾವಣಿ ಮಲ್ಕೊ ಹೋಗಂದ್ರೆ ಒಬ್ಬೇಕಾಗ್ತೀವಿ ಮಮ್ಮಿ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಿಂತೆ ಕುಂತಾಡ್ರಿ ನೋಡ್ರಿ ಇವು ಇಷ್ಟು ನೈಟಿಗಳು ಪ್ರತಿಯೊಂದು ಈಗ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡಿದ ವಿಡಿಯೋ ಎಲ್ಲ ಬಿಸಿ ತೋರಿಸಿದ ವಿಡಿಯೋ ಪ್ಯಾಕಿಂಗ್ ಮಾಡಿದ್ದು ಯಾವ್ಯಾವ ಊರ್ಯಾರು ತೊಂದಾರ ಯಾವ್ಯಾರು ಏನೇನು ಹೆಲ್ಪ್ ಮಾಡ್ಯಾರ ಅಂಥೇಳಿ ನಿಮ್ಗೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಬರ್ತೈತೆ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್